ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸರ್ಚ್ ಕನ್ಸೋಲ್ ನೋಡಿದೀವಿ, ಅದನ್ನೇ ಇವತ್ತು ಕಂಟಿನ್ಯೂ ಮಾಡೋಣ. ಓಕೆ, ಸರ್ಚ್ ಕನ್ಸೋಲ್ ಓಪನ್ ಮಾಡ್ತೀನಿ. ಸೊ ಆಲ್ರೆಡಿ ನೆನ್ನೆ ನೋಡಿದೀವಿ ಅಕೌಂಟ್ ಹೆಂಗ್ ಕ್ರಿಯೇಟ್ ಮಾಡೋದು ಮತ್ತೆ ವೆಬ್ಸೈಟ್ ಹೆಂಗ್ ಆಡ್ ಮಾಡೋದು ಇದೆಲ್ಲ ನೋಡಿದೀವಿ. ಸೊ ಇಲ್ಲಿ 2 ಟೈಮ್ ಇದೆ, ಬೇಕಾದ್ರೆ ನಾವು ಒಂದು ಪ್ರಾಪರ್ಟಿ ರಿಮೂವ್ ಮಾಡ್ಬೋದು. ಓಕೆ, ಸೊ ಇದು ಹಳೇದು, ಇದು ನೆನ್ನೆ ಮಾಡಿರೋದು. ಓಕೆ, ನಾನು ಇದನ್ನೇ ತಗೊಳ್ತೀನಿ. ಸೊ ಇದರಲ್ಲಿ ಪರ್ಫಾರ್ಮೆನ್ಸ್ ಇದೆಲ್ಲ ನೀವು ನೋಡ್ಬೋದು. ಓಕೆ, ಸೊ ಇದೆಲ್ಲ ನಾವು ನೆನ್ನೆನೆ ನೋಡಿದ್ವಿ, ಮತ್ತೆ ನಾನು ಇನ್ನೊಂದ್ಸತಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ ಇಂಡೆಕ್ಸಿಂಗ್ ಅಂದ್ರೆ 27 ಇಂಡೆಕ್ಸ್ಡ್ ಪೇಜಸ್ ಅಂದ್ರೆ ನೋಡಿ, ಇದೆಲ್ಲ ನಿಮ್ಗೆ ಪೇಜಸ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಬ್ರೀಡ್ ಕ್ರಮ್ ಮತ್ತೆ ಕೋರ್ ವೆಬ್ ವೈಟಲ್ಸ್ ಇದೆಲ್ಲ ನಿಮ್ಗೆ ಪೇಜಸ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ದಟ್ ಮೀನ್ಸ್ 404 ಎರರು. ಮತ್ತೆ ಇದೆಲ್ಲ ನಿಮ್ಗೆ ಪೇಜಸ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಯೂಶುವಲ್ ಆಗಿ ವರ್ಡ್ ಪ್ರೆಸ್ ಯೂಸ್ ಮಾಡುವಾಗ ಇದೆಲ್ಲ ಬಂದೇ ಬರುತ್ತೆ. ಓಕೆ, 52 ನಾಟ್ ಇಂಡೆಕ್ಸ್ಡ್ ಅಂದ್ರೆ ಇದು ನಾಟ್ ಇಂಡೆಕ್ಸಿಂಗ್ ಅಂತ ಏನು ಎರರ್ ಎಲ್ಲ ಏನು ಇಲ್ಲ, ಎಲ್ಲ ಕರೆಕ್ಟ್ ಆಗೇ ಇದೆ. ಓಕೆ, ಸೊ ಕೋರ್ ವೆಬ್ ವೈಟಲ್ ಮತ್ತೆ ಬ್ರೀಡ್ ಕ್ರಮ್ ಎಲ್ಲ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ. ಪರ್ಫಾರ್ಮೆನ್ಸ್ ಎಸ್ಟರ್ಡೇ ನಾವು ಇದೆಲ್ಲ ನೋಡಿದೀವಿ ಆಲ್ಮೋಸ್ಟ್. ಇದು 3 ಮಂತ್ ಡೇಟಾ. ಓಕೆ, ಸೊ ಸ್ಲೋ ಆಗಿ ಇದು ಇಂಪ್ರೂವ್ ಆಗೇ ಆಗುತ್ತೆ. ನೋಡಿ ಇಲ್ಲೇ ನೋಡಿ, ಸೊ ವೆಬ್ಸೈಟ್ ಸಬ್ಮಿಟ್ ಮಾಡಿ ಹಂಗೆ ಸ್ಲೋ ಆಗಿ ಇದು ಇಂಪ್ರೂವ್ ಆಗೇ ಆಗುತ್ತೆ. ಇಂಪ್ರೆಷನ್ ವೈಸು ಇನ್ಕ್ರೀಸ್ ಆಗ್ತದೆ, ಇಲ್ಲಿ ಕ್ಲಿಕ್ ವೈಸು ಇನ್ಕ್ರೀಸ್ ಆಗ್ತದೆ. ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮ್ಗೆ ಕೋರೀಸ್, ಪೇಜಸ್, ಕಂಟ್ರೀಸ್, ಡಿವೈಸಸ್, ಸರ್ಚ್ ಅಪಿಯರೆನ್ಸ್, ಡೇಟ್ಸ್ ಇದೆಲ್ಲ ಕಂಪ್ಲೀಟ್ ಡೇಟಾ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಾನು MP ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ವರ್ಡ್ಸ್ಗೆ, ಕೋರೀಸ್ಗೆ 19 ಪೀಪಲ್ ಕ್ಲಿಕ್ ಮಾಡಿದ್ದಾರೆ, 95 ಇಂಪ್ರೆಷನ್ ಬಂದಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಇನ್ ಬ್ಯಾಂಗ್ಳೂರ್ ಅನ್ನೋ ಕೀವರ್ಡ್ಗೆ 788 ಟೈಮ್ ಇಂಪ್ರೆಷನ್ ಬಂದಿದೆ, 11 ಪೀಪಲ್ ಕ್ಲಿಕ್ ಮಾಡಿದ್ದಾರೆ. ಅದೇ ತರ ಈ ಕೀವರ್ಡ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ 4 ಟೈಮ್ಸ್, ಕೋರ್ಸ್ ಇನ್ ಬ್ಯಾಂಗ್ಳೂರ್ 3 ಟೈಮ್ಸ್, ಕೋರ್ಸ್ ಇನ್ ಜಯನಗರ್, ಇದೆಲ್ಲ ಕೋರೀಸ್. ಸೊ ಇದಕ್ಕೆಲ್ಲ ಏನೇನು ಇಂಪ್ರೆಷನ್ ಬರ್ತದೆ, ಒಂದು ಹೊಸ ವೆಬ್ಸೈಟ್ಗೆ ಇಷ್ಟೊಂದು ಡೇಟಾಸ್ ಇರಲ್ಲ. ಸೊ ಇದು ಸ್ವಲ್ಪ ಓಲ್ಡ್ ವೆಬ್ಸೈಟ್, ಸೊ ಅದಕ್ಕೋಸ್ಕರ ಇದೆಲ್ಲ ಡೇಟಾಸ್. ಓಕೆ, ಫಾರ್ ಎಕ್ಸಾಂಪಲ್ ಇದು ನಾನು ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ, ಇದು ಒಂದು ಕೋರಿಗೆ ಮಾತ್ರ. ಸೊ ಆಟೋಮೆಟಿಕ್ ಆಗಿ ನಾನು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಕೋರಿ ಅಂತ ಆಟೋಮೆಟಿಕ್ ಆಗಿ ಬರುತ್ತೆ. ಕೋರೀಸ್ ಏನಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ. ಸೊ ಇದಕ್ಕೆ ಏನ್ ಕ್ಲಿಕ್ಸ್ ಬಂದಿದೆ, 11 ಕ್ಲಿಕ್ಸ್ ಲಾಸ್ಟ್ 3 ಮಂತ್ ಇದು. ಓಕೆನಾ, 11 ಕ್ಲಿಕ್ಸ್, 788 ಇಂಪ್ರೆಷನ್, CTR 1.4%, ಆವರೇಜ್ ಪರ್ಸೆಂಟ್ 21.6 ಅಂತ ಇದೆ. ಸೊ ಯಾವ ಡೊಮೈನ್ಗೆ, ದಟ್ ಮೀನ್ಸ್ ಈ ಕೀವರ್ಡ್ಗೆ ಯಾವ URL ರ್ಯಾಂಕ್ ಆಗ್ತದೆ ಅಂದ್ರೆ ಇದು mpdigitalmarketing.in ಅನ್ನೋ URL ರ್ಯಾಂಕ್ ಆಗ್ತದೆ. ಓಕೆ, ನಾನು ಇದನ್ನ ಮತ್ತೆ ನಾನು ಕ್ಲಿಕ್ ಮಾಡಿದ್ರೆ ಮತ್ತೆ ಎಲ್ಲಾ ರಿಸಲ್ಟ್ಸ್ ಈ ತರ ಬರುತ್ತೆ. ಇವಾಗ ಕೋರೀಸ್ ನಾವು ನೋಡಿದೀವಲ್ಲ, ಇಂಡಿವಿಜುವಲ್ ಕೋರೀಸ್ಗೆ ಎಷ್ಟು ಕ್ಲಿಕ್ಸ್ ಬಂದಿದೆ ಅಂತ ನೀವು ಇನ್ ಡೀಟೇಲ್ಸ್ ಕೂಡ ನೋಡ್ಬೋದು. ಅದಾದ್ಮೇಲೆ ಪೇಜಸ್, ಇವಾಗ ಒಂದು ವೆಬ್ಸೈಟ್ ಇದ್ರೆ ಮಲ್ಟಿಪಲ್ ಪೇಜಸ್ ಇರುತ್ತೆ, ಮಲ್ಟಿಪಲ್ ಸರ್ವಿಸಸ್ ನೀವು ಪ್ರೊವೈಡ್ ಮಾಡೋ ತರ ಇರುತ್ತೆ. ಸೊ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ MP ಡಿಜಿಟಲ್ ಮಾರ್ಕೆಟಿಂಗ್ 67 ಕ್ಲಿಕ್ಸ್, ಇಂಪ್ರೆಷನ್ ಇಷ್ಟೊಂದು ಬಂದಿದೆ. ಆಮೇಲೆ mpdigitalmarketing.in ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಬ್ಯಾಂಗ್ಳೂರ್, ಜಯನಗರ್, ಅನ್ಅಟೆಸ್ಟೆಡ್. ಸೊ ಇದೆಲ್ಲ ಸ್ವಲ್ಪ ಡೂಪ್ಲಿಕೇಶನ್ ಫೈಲ್ ಎಲ್ಲ ಇದೆ ನೋಡಿ, ಇದು ಡೂಪ್ಲಿಕೇಶನ್ ಫೈಲ್, ಮತ್ತೆ ಕ್ಯಾಟಗರಿ ಇದೆಲ್ಲ ಅಟ್ಯಾಚ್ಮೆಂಟ್ ಫೈಲ್ ಅಂತ ಡೂಪ್ಲಿಕೇಶನ್ ತುಂಬಾ ಇದೆ. ಇದೆಲ್ಲ ನಾವು ಆಮೇಲೆ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿದ್ರೆ ಇಟ್ ವಿಲ್ ಬಿ ಗಾನ್. ಓಕೆ, ಆಕ್ಚುಲಿ ಇರೋದು ಒಂದೇ ಒಂದು ಪೇಜ್, ನಮ್ಗೆ ಮೇನ್ ಇದು ಒಂದು ಪೇಜ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಇದಕ್ಕೆ 67 ಕ್ಲಿಕ್ಸ್, ಇಂಪ್ರೆಷನ್ ಇಷ್ಟು ಬಂದಿದೆ. ಕಂಟ್ರಿ ವೈಸ್ ಇಂಡಿಯಾದಲ್ಲಿ ಜಾಸ್ತಿ ಕ್ಲಿಕ್ 68 ಬಂದಿದೆ, ಇಂಪ್ರೆಷನ್ 2329 ಅಂತ ಇದೆ. ಬೇರೆ ಇದರಲ್ಲಿ ಇಂಪ್ರೆಷನ್ ಮಾತ್ರ ಬಂದಿದೆ, ಕ್ಲಿಕ್ಸ್ ಎಲ್ಲ ಯಾವ್ದು ಇನ್ನ ದೊಡ್ಡದಾಗಿ ಬಂದಿಲ್ಲ. ನಾವು ಇನ್ನ ಬ್ಯಾಕ್ ಲಿಂಕ್ ಮತ್ತೆ ಕಂಟೆಂಟ್ ಕ್ರಿಯೇಷನ್ಸ್ ಇದೆಲ್ಲ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಟ್ರಾಫಿಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಓಕೆ, ಸೊ ಯಾವ ಡಿವೈಸ್ ಅಂತ ಡೆಸ್ಕ್ಟಾಪ್ 35 ಕ್ಲಿಕ್ ಬಂದಿದೆ, ಮೊಬೈಲ್ 32 ಕ್ಲಿಕ್, ಟ್ಯಾಬ್ಲೆಟ್ 1 ಕ್ಲಿಕ್. ಸೊ ಆಲ್ಮೋಸ್ಟ್ ಈಕ್ವಲ್ ಆಗಿ ಬಂದಿದೆ ಡೆಸ್ಕ್ಟಾಪ್ ಮೊಬೈಲ್. ಕೆಲವು ವೆಬ್ಸೈಟ್ ಏನಾಗುತ್ತೆ, ಡೆಸ್ಕ್ಟಾಪ್ ತುಂಬಾ ಕಡಿಮೆ ಇರುತ್ತೆ, ಮೊಬೈಲ್ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ನೀವು ಇಲ್ಲೇನೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಹೆಂಗ್ ಪರ್ಫಾರ್ಮೆನ್ಸ್ ನಡೀತದೆ ನಿಮ್ದು ಗೂಗಲ್ ಅಲ್ಲಿ ನಿಮ್ ವೆಬ್ಸೈಟ್ ಅಂತ. ಓಕೆ, ಮತ್ತೆ ಸರ್ಚ್ ಅಪಿಯರೆನ್ಸ್ ಇನ್ನ ಯಾವುದೇ ಇಲ್ಲ. ಸೊ ಇದು ನಾನು ಬೇರೆ ಪ್ರೊಫೈಲ್ ತೋರಿಸ್ತೀನಿ. ಸರ್ಚ್ ಅಪಿಯರೆನ್ಸ್ ಅಂದ್ರೆ ಏನು ಅಂತ ಡೇಟ್ ವೈಸ್ ನೀವು ನೋಡ್ಬೋದು. 29th 0 ಕ್ಲಿಕ್, 27 1 ಕ್ಲಿಕ್ ಬಂದಿದೆ, December 26 1 ಕ್ಲಿಕ್ ಬಂದಿದೆ, ಮತ್ತೆ 21st ಡೇಟ್ ವೈಸ್ ನೀವು ನೋಡ್ಬೋದು. ಸೆಕೆಂಡ್, ಇದೆಲ್ಲ ಆರ್ಗಾನಿಕ್ ರಿಸಲ್ಟ್, ಅಡ್ವರ್ಟೈಸ್ಮೆಂಟ್ ಏನು ರನ್ ಮಾಡಿಲ್ಲ. ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರೆ ಈ ಡೇಟಾ ವೇರಿಯೇಷನ್ ಬರುತ್ತೆ. ಗೂಗಲ್ ಅರ್ಸ್ ಏನಾದ್ರು ರನ್ ಮಾಡಿದ್ರೆ ವೇರಿಯೇಷನ್ ಬರುತ್ತೆ. ಸೊ ನೆನ್ನೆನೆ ನಾವು ನೋಡಿದೀವಿ ಅನ್ಸುತ್ತೆ ಡಿಜಿಟಲ್ ಮಾರ್ಕೆಟಿಂಗ್.
ಕೋರ್ಸಸ್ ಇನ್ ಬ್ಯಾಂಗ್ಳೂರ್ ಮ್ಯಾಕ್ಸಿಮಮ್ ನಮ್ಗೆ ಅಡ್ವರ್ಟೈಸ್ಮೆಂಟ್ ಏನು ರನ್ ಮಾಡಿಲ್ಲ. ಸೊ ಇಲ್ಲಿಂದ ಕೂಡ ಕ್ಲಿಕ್ ಬರುತ್ತೆ ಒಂದೊಂದ್ಸತಿ. ಓಕೆನಾ, ಇಲ್ಲಿ BDM ನಮ್ದೇ ಇದೆ, ಟಾಪ್ ಅಲ್ಲಿ ಇದೆ. ಓಕೆ, ಸೊ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿಂದ ಕೂಡ ಒಂದೊಂದ್ಸತಿ ಕ್ಲಿಕ್ ಬರುತ್ತೆ, ಅದನ್ನು ನಾವು SEO ಕ್ಲಿಕ್ಸ್ ಅಂತಾನೆ ನಾವು ತಗೋಬೇಕು. ಓಕೆ, ಸೊ ಕ್ಲಿಕ್ ನೆಕ್ಸ್ಟ್. ಸೊ ಇಲ್ಲಿದೆ. ಓಕೆ, ಸೊ ಇದನ್ನು ನಿಮ್ಗೆ SEO ಕ್ಲಿಕ್ಸ್ ಅಲ್ಲೇ ಬರುತ್ತೆ. ಓಕೆ, ಮತ್ತೆ ಸ್ಕ್ರೋಲ್ ಬ್ಯಾಕ್ ಮಾಡ್ತೀನಿ. ಈ ರಿಸಲ್ಟ್ ನೀವು ಇಲ್ಲಿ ಚೆಕ್ ಮಾಡ್ಬೇಕು. ಸೆಮ್ರಶ್ ಅಲ್ಲಿ ನಾನು ಒಂದ್ಸತಿ ಹೇಳ್ತೀನಿ ಹೆಂಗೆ ಚೆಕ್ ಮಾಡೋದು ಇದೆಲ್ಲ. ಸೆಮ್ರಶ್ ಅಲ್ಲೂ ಹೇಳ್ತೀನಿ ಹೆಂಗ್ ಚೆಕ್ ಮಾಡೋದು, ಹೆಂಗೆ ಇದು ಮಾಡೋದು ಅಂತ. ನಾವು ಬ್ಯಾಕ್ ಲಿಂಕ್ ಕ್ಲಾಸಸ್ ಅಲ್ಲಿ ನೋಡೋಣ ಸೆಮ್ರಶ್. ಓಕೆ, ಸೊ ಮತ್ತೆ ಇಲ್ಲಿ ಇದೆ ಅಲ್ವಾ ಫಿಲ್ಟರ್ ವೈಸ್, ಪೇಜ್ ವೈಸ್, ಕಂಟ್ರಿ ವೈಸ್, ಇದು ಅಷ್ಟೇ. ನೀವು ಫಿಲ್ಟರ್ ವೈಸ್ ಕೂಡ ನೋಡ್ಬೋದು. ಅದೇ ತರ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಸರ್ಚ್ ಕನ್ಸೋಲ್. ಓಕೆ, ಸೆಕೆಂಡ್ ಇವಾಗ ಇಂಡೆಕ್ಸಿಂಗ್ ಅಂತ ಬರ್ತೀನಿ. ಇಂಡೆಕ್ಸಿಂಗ್ ಅಂದ್ರೆ ಫಸ್ಟ್ ಏನಂತ ಹೇಳ್ಬಿಡ್ತೀನಿ. ಇವಾಗ ನಾನು ಅಮೇಜ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತೀನಿ. ಇದು ವೆಬ್ಸೈಟ್. ಓಕೆನಾ, ಇಲ್ಲಿ ಬ್ಲಾಗ್ ಅಂತ ಇದೆ. ಸೊ ಇಲ್ಲಿ ಹೊಸ ಬ್ಲಾಗ್ ಒಂದು ಕ್ರಿಯೇಟ್ ಮಾಡಿದೀವಿ, ಇದು ಇನ್ನೊಂದು ಬ್ಲಾಗ್. ಓಕೆ, ಸೊ ಇದು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ, ಇದು ಅಮೇಜ್ ಇನ್ಸ್ಟಿಟ್ಯೂಟ್ UI/UX ಡಿಸೈನ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಆರ್ಟಿಕಲ್. ಇದು ಸ್ವಲ್ಪ ರಾಂಗ್ ಇದೆ, ಸೊ ಆರ್ಟಿಕಲ್ ಅಂತ ಇದೆ. ಇವಾಗ ಈ URL ನಿಮ್ಗೆ ಗೂಗಲ್ ಅಲ್ಲಿ ಇಂಡೆಕ್ಸ್ ಆಗಿದೆಯಾ ಅಂತ ನೀವು ನೋಡ್ಬೇಕು. ಇಂಡೆಕ್ಸ್ ಅಂದ್ರೆ ಇವಾಗ ಇದು ನಾನು ಸರ್ಚ್ ಮಾಡಿದ್ರೆ ಇದೇ ಪೇಜೇ ಬರ್ಬೇಕು. ಸೊ ಇದು ಕ್ಲಿಕ್ ಮಾಡ್ತೀನಿ, ಬಟ್ ಇದೇ ಪೇಜ್ ಬಂದಿಲ್ಲ. ಓಕೆ, ಇದು ಆಕ್ಚುಲಿ ಕೋರ್ಸ್ ಪೇಜ್ ಬಂದಿದೆ. ಹಂಗಂದ್ರೆ ಏನಂದ್ರೆ ಇದನ್ನ ಇಂಡೆಕ್ಸ್ ಆಗಿಲ್ಲ ಅಂತ ಮೀನಿಂಗ್. ಅರ್ಥ ಆಯ್ತಲ್ವಾ? ಅದೇ ನಾನು ಬೇರೆ ಬ್ಲಾಗ್ ಚೆಕ್ ಮಾಡ್ತೀನಿ. ಇವಾಗ ಇದಿದೆ ಅಲ್ವಾ, ಇದು ಚೆಕ್ ಮಾಡೋಣ. ಸೊ ಇಲ್ಲಿದೆ ಅಲ್ವಾ ಅಮೇಜ್ ಇನ್ಸ್ಟಿಟ್ಯೂಟ್ ಇದು. ಸೊ ಇದು ನಾನು ಇದುವರೆಗೂ ಕಾಪಿ ಮಾಡ್ತೀನಿ. ಕಾಪಿ ಮಾಡ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಇದು ಆರ್ಟಿಕಲ್ ಅಂತ ಇದೆ, ಇದು ರಿಮೂವ್ ಮಾಡ್ಬೇಕು. ಆಕ್ಚುಲಿ ಇಟ್ಸ್ ನಾಟ್ ಅ ರೈಟ್ ಫಾರ್ಮ್ ಆಫ್ URL. ಓಕೆ, ಸೊ ನೋಡಿ, ಸೊ ಇದು ರ್ಯಾಂಕ್ ಆಗ್ತದೆ ನೋಡಿ. ಟಾಪ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಇದೆ, ಇಲ್ಲಿ ಇದೆ. ಕ್ಲಿಕ್ ಮಾಡಿದ್ರೆ ಅದೇ ಸೇಮ್ ಪೋಸ್ಟ್ ಇಲ್ಲಿ ರ್ಯಾಂಕ್ ಆಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ನಿಮ್ಗೆ ಇಂಡೆಕ್ಸಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇಂಡೆಕ್ಸ್ ಆದ್ರೆ ತಾನ ನೀವು ರ್ಯಾಂಕಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇಂಡೆಕ್ಸೇ ಆಗಿಲ್ಲ ಅಂದ್ರೆ ಹೆಂಗೆ ರ್ಯಾಂಕಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ನಾನು UI/UX ಡಿಸೈನ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹಾಕ್ತೀನಿ. ಈ ತರ ಹಾಕಿದ್ರೆ ಇದು ಬಿಟ್ಬಿಡೋಣ, ನಾವು SEO ಮಾತ್ರ ಕ್ಯಾಲ್ಕುಲೇಟ್ ಮಾಡೋಣ. ಇದೆಲ್ಲ ರ್ಯಾಂಕಿಂಗ್ 1, 2, 3 ಇದೆಲ್ಲ ಇಂಡೆಕ್ಸ್ ಆದ್ಮೇಲೆ ರ್ಯಾಂಕಿಂಗ್ ಆಗಿದೆ. ಓಕೆ, ಸೊ ಈ ತರ ಇಂಡೆಕ್ಸ್ ಆಗಿಲ್ಲ ಅಂದ್ರೆ ನಿಮ್ಗೆ ರ್ಯಾಂಕಿಂಗ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಸೊ ಇಲ್ಲಿ ಇದೆ ಅಮೇಜ್ ಇನ್ಸ್ಟಿಟ್ಯೂಟ್, ಇಲ್ಲಿದೆ. ಓಕೆ, ಸೊ ಅರ್ಥ ಆಯ್ತಲ್ವಾ? ಸೊ ದೇರ್ ಇಸ್ ಅ 2 ಫಾರ್ಮ್ ಆಫ್ ಇದು. ನಾನು ಒಂದ್ ನಿಮಿಷ ಪೇಂಟ್ ಓಪನ್ ಮಾಡ್ತೀನಿ. ಸೊ 2 ವೇರಿಯೇಷನ್ಸ್ ಇದೆ, 2 ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ನಿಮ್ಗೆ ಗೂಗಲ್ ಅಲ್ಲಿ ವೆಬ್ಸೈಟ್ ಸಬ್ಮಿಟ್ ಮಾಡೋದು. ಒಂದು ಕ್ರಾಲಿಂಗ್, ಇನ್ನೊಂದು ಇಂಡೆಕ್ಸಿಂಗ್. ಸೊ ಕ್ರಾಲಿಂಗ್ ಅಂದ್ರೆ ಏನಂದ್ರೆ, ಇವಾಗ ನೀವು ವೆಬ್ಸೈಟ್ ನಾನು ಮಾಡಿದೀನಿ, ಒಂದು 10 ಪೇಜ್ ವೆಬ್ಸೈಟ್. ಸೊ 10 ಪೇಜ್ ವೆಬ್ಸೈಟ್ ನಾನು ಸರ್ಚ್ ಕನ್ಸೋಲ್ ಅಲ್ಲಿ ಸಬ್ಮಿಷನ್ ಮಾಡಿದ್ದೀನಿ. ಸರ್ಚ್ ಕನ್ಸೋಲ್ ಅಲ್ಲಿ ಸಬ್ಮಿಟ್ ಮಾಡಾದ್ಮೇಲೆ ಆಟೋಮೆಟಿಕ್ ಆಗಿ ಗೂಗಲ್ ಏನ್ ಮಾಡುತ್ತೆ, ನಿಮ್ ವೆಬ್ಸೈಟ್ ನ ಕ್ರಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ರಾಲಿಂಗ್ ಅಂದ್ರೆ, ಸೊ ನಿಮ್ ವೆಬ್ಸೈಟ್ ನ ಫಸ್ಟ್ ರೀಡ್ ಔಟ್ ಮಾಡುತ್ತೆ. ಏನೇನ್ ಪೇಜಸ್ ಇದೆ, ಏನೇನ್ ಕಂಟೆಂಟ್ ಇದೆ, ಎಲ್ಲ ಆನ್ ಪೇಜ್ ಕರೆಕ್ಟ್ ಆಗಿದೆ, ಇದೆಲ್ಲ ಚೆಕ್ ಮಾಡುತ್ತೆ. ಇದೆಲ್ಲ ಒನ್ಸ್ ಕರೆಕ್ಟ್ ಆಗಿ ಚೆಕ್ ಮಾಡಾದ್ಮೇಲೆ ನಿಮ್ಗೆ ಇಂಡೆಕ್ಸಿಂಗ್ ಅಂತ ಬರುತ್ತೆ. ಇಂಡೆಕ್ಸ್ ಆದ್ರೆ ಪೇಜ್ 1, ಪೇಜ್ 2, ಪೇಜ್ 3 ಇದೆಲ್ಲ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ. 1, 2, 3 ಅಂತ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ. ದಿಸ್ ಇಸ್ ದ ಪ್ರಾಸೆಸ್, ವೆರಿ ಸಿಂಪಲ್ ಪ್ರಾಸೆಸ್. ಅರ್ಥ ಆಯ್ತಲ್ವಾ? ಇದಕ್ಕೆ ನಾವು ಏನ್ ಮಾಡ್ಬೇಕು, ಫಸ್ಟ್ ಸೈಟ್ ನ ಸಬ್ಮಿಟ್ ಮಾಡ್ಬೇಕು. 10 ಪೇಜ್ ಮಾಡಿದೀವಿ, ಅದನ್ನ ಸೈಟ್ ನ ಸರ್ಚ್ ಕನ್ಸೋಲ್ ಅಲ್ಲಿ ಅಕೌಂಟ್ ಫಸ್ಟ್ ಕ್ರಿಯೇಟ್ ಮಾಡ್ಬೇಕು. ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಕ್ರಾಲಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಕ್ರಾಲಿಂಗ್ ಅಂದ್ರೆ ಸ್ವಲ್ಪ ನ್ಯಾಚುರಲ್ ಕ್ರಾಲಿಂಗ್ ನಡೆಯುತ್ತೆ. ಕೆಲವು ಪೇಜಸ್ ಎಲ್ಲ ಹಂಗೆ ಕ್ರಾಲ್ ಆಗಿ ಇಂಡೆಕ್ಸ್ ಆಗ್ಬಿಡುತ್ತೆ. ಕೆಲವು ಪೇಜಸ್ಗೆ ನಾವು ಸೈಟ್ ಮ್ಯಾಪ್ ಅಂತ ಸಬ್ಮಿಟ್ ಮಾಡ್ಬೇಕು. ಸೈಟ್ ಮ್ಯಾಪ್ ಅಂದ್ರೆ ಇದು HTML CSS ಸೈಟ್ ಅಲ್ಲೂ ಬರುತ್ತೆ. ಓಕೆ,
ಸೈಟ್ ಮ್ಯಾಪ್ ಅಂದ್ರೆ ನಿಮ್ ವೆಬ್ಸೈಟ್ ಅಲ್ಲಿ ಎಷ್ಟು ಪೇಜಸ್ ಇದೆ, ಹೋಮ್, ಅಬೌಟ್ ಅಸ್, ಸರ್ವಿಸಸ್, ಈ ತರ ಪೇಜಸ್ ಇದೆ ಅಲ್ವಾ, ಇದೆಲ್ಲ ಇಷ್ಟು ಪೇಜಸ್ ಇದೆ, ಇದೆಲ್ಲ ನಾನು ರ್ಯಾಂಕ್ ಮಾಡ್ಬೇಕು, ಇದೆಲ್ಲ ಇಂಡೆಕ್ಸ್ ಮಾಡ್ಬೇಕಂತ ಗೂಗಲ್ ಅಲ್ಲಿ ನಾವು ಹೇಳ್ಬೇಕು. ಹೆಂಗೆ ಹೇಳೋದು ಅಂದ್ರೆ ಸೈಟ್ ಮ್ಯಾಪ್ ರೀತಿಯಿಂದಾನೇ ಹೇಳ್ಬೇಕು. ಅದು ಹೆಂಗೆ ಅಂತ ನಾನು ಇವತ್ತು ತೋರಿಸ್ತೀನಿ. ಓಕೆ, ಸೊ ಅಗೇನ್ ಐ ಆಮ್ ಗೋಯಿಂಗ್ ಟು ಲಾಗಿನ್ MP ಡಿಜಿಟಲ್ ಮಾರ್ಕೆಟಿಂಗ್ ಲಾಗಿನ್ ಮಾಡೋಣ. ಸೊ ಇದರಲ್ಲಿ ನಾವು ವರ್ಡ್ ಪ್ರೆಸ್ ಯೂಸ್ ಮಾಡ್ತಾ ಇದೀವಿ, ಅದಕ್ಕೆ ನಾವು ಪ್ಲಗಿನ್ ಯೂಸ್ ಮಾಡ್ತಾ ಇರೋದು. ಯೋಸ್ಟ್ SEO ಅಂತ ಒಂದು ಪ್ಲಗಿನ್ ಬರುತ್ತೆ, ಅದು ನಾವು ಯೂಸ್ ಮಾಡ್ಬೋದು. ಓಕೆ, ಒಂದೇ ನಿಮಿಷ, ನಾನು ಪಾಸ್ವರ್ಡ್ ಹಾಕೊಡ್ತೀನಿ. ಓಕೆ, ಸೊ ಪಾಸ್ವರ್ಡ್ ಇಂಟರ್ನೆಟ್ ಇಶ್ಯೂ, ಒಂದೇ ನಿಮಿಷ. ಓಕೆ, ಬಂತು, ಒಂದೇ ನಿಮಿಷ. ಸೊ ನಾನು ಮತ್ತೆ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಇದು ನಾನು ಲಾಗಿನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಇದೆಲ್ಲ ಪೇಜಸ್, ನಾನು ಇವಾಗ್ಲೂ ಹೇಳ್ತೀನಿ, ಕೆಲವು ಪೇಜಸ್ ಎಲ್ಲ ಅನ್ವಾಂಟೆಡ್ ಪೇಜಸ್ ಇದೆ, ಅದೆಲ್ಲ ರಿಮೂವ್ ಮಾಡಬೇಕು. ನೋಡಿ, ಆರ್ಸ್ ಲ್ಯಾಂಡಿಂಗ್ ಪೇಜ್ ಅಂತ ಇದೆ, ಇದು ನಾವು ಡಿಸೈನ್ ಮಾಡಿರೋ ಪೇಜ್. ನೋಡಿ, ಒಂದೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ರನ್ ಮಾಡ್ಬೇಕಂದ್ರೆ ಈ ತರ ಲ್ಯಾಂಡಿಂಗ್ ಪೇಜ್ ಇದ್ರೆ ಬೆಟರ್ ಆಗಿರುತ್ತೆ. ಸೊ ಇದು ಲ್ಯಾಂಡಿಂಗ್ ಪೇಜು, ಇದು ಬೇಕಾದ್ರೆ ನಾವು ಹೋಮ್ ಪೇಜ್ ಆಗಿ ಕೂಡ ಕನ್ವರ್ಟ್ ಮಾಡಿ ಇಟ್ಕೋಬಹುದು. ಸಿ ಈ ತರ. ಸೊ ಇದು ಹೆಂಗಂದ್ರೆ ಇವಾಗ 2 ಪೇಜ್ ಇದೆ, ನಾನು ಇಲ್ಲೇ ಹೇಳ್ತೀನಿ ನೋಡಿ. ಇದು ಒಂದು ಪೇಜ್ ಇದೆ, ಆಕ್ಚುಲಿ ನಮ್ಗೆ ಫ್ರಂಟ್ ಪೇಜ್ ಇದೆ, ಬಟ್ ಇದೇ ಇವಾಗ ರ್ಯಾಂಕ್ ಆಗ್ತಾ ಇರೋದು. ಇದು ಸ್ವಲ್ಪ ಎರರ್ ಇದೆ. ಎರರ್ ಅಂದ್ರೆ ಸ್ವಲ್ಪ ಅಲೈನ್ಮೆಂಟ್ ಇಶ್ಯೂ, ನಿಮ್ಗೆ ಗೊತ್ತಲ್ವಾ, CSS ಅಲೈನ್ಮೆಂಟ್ ಇಶ್ಯೂಸ್ ಇದೆ. ಎರಡರಲ್ಲಿ ಯಾವ್ದು ಬೆಟರ್ ಆಗಿದೆ? ಇದು ಬೆಟರ್ ಆಗಿದೆ ಅಲ್ಲಿ ಇದು ಬೆಟರ್ ಆಗಿದೆಯಾ? ಇದೆ ಸರ್, ಇದು ಬೆಟರ್ ಆಗಿದೆಯಾ? ಅಂದ್ರೆ ಪೇಜ್ ಇಮೇಜಸ್ ಎಲ್ಲ ಕರೆಕ್ಟ್ ಆಗಿಲ್ಲ. ಓಕೆ, ಸೊ ಹಂಗಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಪೇಜಸ್ ಎಲ್ಲ ಪ್ರಾಪರ್ ಆಗಿ ಅಲೈನ್ಮೆಂಟ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಇದು ಆಕ್ಚುಲಿ ಹೋಮ್ ಪೇಜ್ಗೆ ನಾವು ಕೊಟ್ಟಿದೀವಿ, ಇದರಲ್ಲಿ FAQ ಎಲ್ಲ ಆಡ್ ಮಾಡಿದೀವಿ, ಬಟ್ ಇದು ಲ್ಯಾಂಡಿಂಗ್ ಪೇಜ್, ಇದು ಬರೀ ಅಡ್ವರ್ಟೈಸ್ಮೆಂಟ್ ಮಾತ್ರ ನಾವು ಮಾಡಿಟ್ಟಿರೋದು. ಇದರಲ್ಲಿ ನಿಮ್ಗೆ ಫೂಟರ್ ಎಲ್ಲ ಇಲ್ಲ, ಫೂಟರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನೀವು ಇದನ್ನ ಇದು ಮಾಡ್ಬೇಕು. ಇವಾಗ ಸಬ್ಮಿಷನ್ ಮಾಡೋದಕ್ಕೆ ಮುಂಚೆ ನಾವೇನ್ ಮಾಡ್ಬೇಕು, ಪೇಜಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನಾವು ಇದು ಮಾಡ್ಬೇಕು. ನೋಡಿ, ಇದು ಇನ್ನೊಂದು ಪೇಜ್ ಇದೆ, ಇದನ್ನು ಓಪನ್ ಮಾಡ್ತೀನಿ ನೋಡಿ, ಇದು ಡಮ್ಮಿ ಪೇಜ್. ಹಂಗಂದ್ರೆ ನಾವು ಇದನ್ನ ಥ್ರಾಶ್. ಅದೇ ತರ ಇನ್ನೊಂದು ಪೇಜ್ ಇದೆ ನೋಡಿ, ಎಲಿಮೆಂಟರ್ ಐಡಿಯಾ ಇದೆಯಾ ನಿಮ್ಗೆ? ಎಲಿಮೆಂಟರ್ ಇದೆ. ಸೊ ಇದು ನೋಡಿ, ಇದು ಡಮ್ಮಿ ಪೇಜ್, ಇದೆಲ್ಲ ಸುಮ್ನೆ ಟ್ರೈ ಮಾಡಿರೋದು, ಡಿಸೈನ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿರೋದು. ಇದು ಥ್ರಾಶ್. ಸೊ ನೀವು ನೀವು ಇದು ಗೂಗಲ್ ಅಲ್ಲಿ ಸಬ್ಮಿಷನ್ ಮಾಡೋದಕ್ಕೆ ಮುಂಚೆ ಇದೆಲ್ಲ ಕ್ಲಿಯರ್ ಆಗಿ ಇದು ಮಾಡ್ಬೇಕು. ಇದು ಬ್ಲಾಗ್ ಅಂತ ಇದೆ, ಬ್ಲಾಗ್ ಆಕ್ಚುಲಿ ಪೇಜ್ ಎಲ್ಲ ಈ ತರ ಇದೆ, ಇದನ್ನು ನಾನು ಥ್ರಾಶ್ ಮಾಡ್ತೀನಿ. ಸೊ ಆಕ್ಚುಲ್ ಆಗಿ ಇರೋದು ಇಷ್ಟೇ ಪೇಜ್ ಇರೋದು, ಇದ್ರಲ್ಲಿ
ಅನ್ವಾಂಟೆಡ್ ಪೇಜಸ್ ಎಲ್ಲ ರಿಮೂವ್ ಮಾಡ್ಬೇಕು. ಅದು ಯಾಕಂತ ಹೇಳ್ತೀನಿ, ಯಾಕಂದ್ರೆ ಇದೆಲ್ಲ ಇಂಡೆಕ್ಸ್ ಹಾಕಕ್ಕೆ ಟ್ರೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇದೆಲ್ಲ ಕ್ಲಿಯರ್ ಮಾಡ್ಬೇಕು. ನಾನು ಇನ್ನ ಸೈಟ್ ಮ್ಯಾಪ್ ಮಾಡಿಲ್ಲ, ಸೈಟ್ ಮ್ಯಾಪ್ ಮಾಡೋದಕ್ಕೆ ಮುಂಚೆನೆ ಇದೆಲ್ಲ ಮಾಡ್ಬೇಕು. ನೋಡಿ, ಇದು ಡ್ರಾಫ್ಟ್ ಅಲ್ಲಿ ಇದೆ. ಆಕ್ಚುಲ್ ಆಗಿ ಪೇಜ್ ಇರೋದು 2 ಪೇಜ್. ಸೊ ಇದನ್ನು ಡ್ರಾಫ್ಟ್ ಅಲ್ಲಿ ಇದೆ. ಲೆಟ್ ಮಿ ಪ್ರಿವ್ಯೂ. ಇದೆಲ್ಲ ಡಮ್ಮಿ ಪೇಜಸ್, ಇದೆಲ್ಲ ನೋಡಿ. ಇದು ಇನ್ನೊಂದು ಪೇಜಸ್ ಇದೆ. ಸೊ ಇದೆಲ್ಲ ನಾವು ರಿಮೂವ್ ಮಾಡಬೇಕು. ಓಕೆ, ಒನ್ಸ್ ರಿಮೂವ್ ಮಾಡಾದ್ಮೇಲೆ ನಾವು ಸಬ್ಮಿಷನ್ ಕೊಟ್ರೆ ದಟ್ ವಿಲ್ ಬಿ ಬೆಟರ್. ಓಕೆ, ಸೊ ಇದು ಹಂಗೆ ಇರ್ಲಿ. ಇದು ಡ್ರಾಫ್ಟ್ ಅಲ್ಲೇ ಇದೆ. ಇದು ಏನು ಇಂಡೆಕ್ಸಿಂಗ್ ಎಲ್ಲ ಏನೂ ಆಗಿಲ್ಲ. ಸೊ ಎಷ್ಟು ಪೇಜಸ್ ಇದೆ ನೋಡಿ. ಇದು ಒಂದ್ಸತಿ ನಾನು ಇದು ಇಂಡೆಕ್ಸ್ ಆಗಿದೆ. ಕೆಲವುದೆಲ್ಲ ಆಟೋಮೆಟಿಕ್ ಆಗಿ ಇಂಡೆಕ್ಸಿಂಗ್ ಆಗಿರುತ್ತೆ. ನೋಡಿ, ಇದಿನ್ನ ಇಂಡೆಕ್ಸ್ ಆಗಿಲ್ಲ. ಸೊ ಇದಿನ್ನ ಇಂಡೆಕ್ಸಿಂಗ್ ಆಗಿಲ್ಲ. ಹಂಗಾದ್ರೆ ನಾವು ಏನ್ ಮಾಡ್ಬೇಕು, ಈ ಪೇಜ್ ಚೆನ್ನಾಗಿದ್ರೆ ಈ ಪೇಜ್ ನಾವು ಹೋಮ್ ಪೇಜ್ ಆಗಿ ಕನ್ವರ್ಟ್ ಮಾಡ್ಬೇಕು. ಕನ್ವರ್ಟ್ ಮಾಡಿದ್ರೆ ದಟ್ ವಿಲ್ ಬಿ ಬೆಟರ್. ಓಕೆ, ಸೊ ಇದರಲ್ಲಿ ಇನ್ನ ಫೂಟರ್ ಆಡ್ ಮಾಡ್ಬೇಕು. ಸೊ ಇದು ನೋಡಿ, ಇದರಲ್ಲಿ ಫೂಟರ್ಸ್ ಎಲ್ಲ ಪಕ್ಕ ಇದೆ. ಕೆಳಗಡೆ ಫೂಟರ್ಸ್ ಎಲ್ಲ ಪಕ್ಕ ಇದೆ. ಸೊ ಹಂಗಂದ್ರೆ ನಾವು ಯಾವ್ದೋ ಒಂದು ಪೇಜ್ ಮಾತ್ರ ಮೇಂಟೈನ್ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ನಾವು ಸೈಟ್ ಮ್ಯಾಪ್ ಸಬ್ಮಿಷನ್ ಮಾಡ್ಬೇಕು. ಓಕೆ, ಸೊ ಇವಾಗ ಏನಿದೆ ಎಲ್ಲ 3 ಪೇಜ್ ಇದೆ. ಇದು 3ರಲ್ಲಿ ಯಾವ್ದೋ ಒಂದು ಪೇಜ್ ನಾವು ಮೈನ್ ಪೇಜ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಸಬ್ಮಿಷನ್ ಮಾಡ್ಬೇಕು. ಇವಾಗ ಓಕೆ, ಇಲ್ಲಿ ಬ್ಲಾಗ್ ಒಂದು ಆಡ್ ಮಾಡಿದ್ರೆ ದಟ್ ವಿಲ್ ಬಿ ಬೆಟರ್ ಅಲ್ವಾ? ನೋಡಿ, ಸೊ ಒಂದು ಬ್ಲಾಗ್ ಅಂತ ಆಡ್ ಮಾಡ್ಬೇಕು. ಇದನ್ನ ನಾನು ರಿಮೂವ್ ಮಾಡ್ತೀನಿ. ಇದೆಲ್ಲ ನೀವು ಪಕ್ಕ ಚೆಕ್ ಮಾಡ್ಬೇಕು ಬಿಫೋರ್ ಸಬ್ಮಿಷನ್. ಸೈಟ್ ಮ್ಯಾಪ್ ಸಬ್ಮಿಷನ್ ಮಾಡೋದಕ್ಕೆ ಮುಂಚೆ ಇದೆಲ್ಲ ಪಕ್ಕ ಸಬ್ಮಿಟ್ ಮಾಡ್ಬೇಕು. ಸೊ ಬ್ಲಾಗ್ ಅನ್ನೋದಕ್ಕೆ ಇದೇನು ಹೋಗಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ಬ್ಲಾಗ್ ಒಂದು ಕ್ರಿಯೇಟ್ ಮಾಡೋಣ. ಇಲ್ಲಿ ಬ್ಲಾಗ್ ಹೆಂಗ್ ಕ್ರಿಯೇಟ್ ಮಾಡೋದು? ಬ್ಲಾಗ್ ಎಲ್ಲ ನೀವು ಕ್ರಿಯೇಟ್ ಮಾಡ್ಲೇಬೇಕು. ಎಲ್ಲಾ ಪೇಜಸ್ಗೂ ಎಲ್ಲಾ ವೆಬ್ಸೈಟ್ಗೂ ಬ್ಲಾಗ್ ಕ್ರಿಯೇಟ್ ಮಾಡಿ ಕಂಟೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನೀವು ಫಾಲೋ ಮಾಡ್ಲೇಬೇಕು. ಜಸ್ಟ್ ಆಲ್ ಪೋಸ್ಟ್ ಹೋಗ್ತೀನಿ. ಸೊ ಇಲ್ಲಿ ಏನಾದ್ರು ಪೋಸ್ಟ್ ಇದೆಯಾ ಅಂತ ನೋಡೋಣ. ಬರೀ ಹಲೋ ವರ್ಲ್ಡ್ ಪೋಸ್ಟ್ ಮಾತ್ರ ಇದೆ. ಇದಕ್ಕೆ ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ನ್ಯೂ ಪೋಸ್ಟ್ ಕ್ರಿಯೇಟ್ ಮಾಡೋಣ. ಸೊ ಹಲೋ ವರ್ಲ್ಡ್ ಕೂಡ ನಾವು ರಿಮೂವ್ ಮಾಡಬೇಕು. ಸೊ ಜಸ್ಟ್ ಥ್ರಾಶ್. ಸೊ ಇದು ಥ್ರಾಶ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಥ್ರಾಶ್ ಆಗಿದೆ. ಓಕೆ, ನೆಕ್ಸ್ಟ್ ನ್ಯೂ ಪೋಸ್ಟ್, ಆಡ್ ನ್ಯೂ ಪೋಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು, ಸೊ ನಿಮ್ಗೆ ಏನಾದ್ರು ಪೋಸ್ಟ್ ಏನಾದ್ರು ಇದ್ರೆ ನೀವು ಒಂದು ಪೋಸ್ಟ್ ಕೂಡ ಆಡ್ ಮಾಡ್ಬೋದು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೈಟ್ ಮ್ಯಾಪ್ ಓಪನ್ ಮಾಡುವಾಗ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು. ಸೊ ಇದರಲ್ಲಿ ನಾನು ಸುಮ್ಮನೆ ಒಂದು ಡಮ್ಮಿ ಪೋಸ್ಟ್ ಹಾಕ್ತೀನಿ. ಮಾರ್ಕೆಟರ್ 2025 ಅಂತ ಹಾಕ್ತೇನೆ. ಇದು ನಮ್ಮ ಬ್ಲಾಗ್ ಪೋಸ್ಟ್. ಓಕೆ, ಜಸ್ಟ್ ಐ ಆಮ್ ಪಬ್ಲಿಷಿಂಗ್. ಇವಾಗ ಒನ್ಸ್ ಪಬ್ಲಿಷ್ ಆದ್ಮೇಲೆ ಇಲ್ಲಿ ವ್ಯೂ ಪೋಸ್ಟ್ ಅಂತ ಇದೆ. ಇದು ನಾನು ಓಪನ್ ಮಾಡ್ತೇನೆ. ಇವಾಗ ಇದು ಇಂಡೆಕ್ಸೇ ಆಗಿರಲ್ಲ ನೋಡಿ. ಇದು URL ನೋಡಿ. ಬ್ಲಾಗ್ ಎಲ್ಲ ಏನು ಸೆಟ್ ಮಾಡಿಲ್ಲ ಈ ಪೇಜ್ ಅಲ್ಲಿ. ಬ್ಲಾಗು ಸೆಟ್ ಮಾಡ್ಬೇಕು. ಇದನ್ನ ನಾನು ಕಾಪಿ ಮಾಡ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಎಂಟರ್ ಮಾಡ್ತೀನಿ. ಇವಾಗ ಇದು ಇಂಡೆಕ್ಸೇ ಆಗಿಲ್ಲ, ಯಾಕಂದ್ರೆ ಇದು ಜಸ್ಟ್ ಕ್ರಿಯೇಟ್ ಮಾಡಿರೋದು. ಇವಾಗ ಇಂಡೆಕ್ಸ್ ಆಗ್ಬೇಕಾದ್ರೆ ಇದಕ್ಕೆ ನಾವು ಕಂಟೆಂಟ್ ಎಲ್ಲ ಬರಿಬೇಕು. ಅವಾಗ ಏನಾಗ್ತದೆ ಅಂದ್ರೆ ಇದು ಮೇನ್ ಪೇಜ್ ಮಾತ್ರ ರ್ಯಾಂಕ್ ಆಗ್ತದೆ. ಓಕೆ, ಸೊ ನಾವೇನ್ ಮಾಡ್ಬೇಕು, ಅದಕ್ಕೆ ಕಂಟೆಂಟ್ ಬರ್ದ್ಬಿಟ್ಟು ಇದನ್ನ ಇಂಡೆಕ್ಸಿಂಗ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಕಂಟೆಂಟ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಇಂಡೆಕ್ಸಿಂಗ್ ಆಗುತ್ತೆ. ನೀವೇನು ಸೈಟ್ ಮ್ಯಾಪ್ ಕ್ರಿಯೇಷನ್ ಮಾಡೋದು ಬೇಡ. ಕಂಟೆಂಟ್ ಸ್ವಲ್ಪ ಲೋ ಕ್ವಾಲಿಟಿ ಇದ್ರೆ ನೀವು ಅದನ್ನ ಸೈಟ್ ಮ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಆಡ್ ಮಾಡ್ಬೇಕು. ಓಕೆ, ಸೊ ಇವಾಗ ಇದೇ ನಮ್ ವೆಬ್ಸೈಟ್ ಕಂಡೀಷನ್ ಇರೋದು. ಓಕೆ, ನಾನು ಮತ್ತೆ ಇದಕ್ಕೆ ಕ್ಲಿಕ್ ಮಾಡ್ತೀನಿ. ಒಂದೇ ಒಂದು ಬ್ಲಾಗ್ ಪೋಸ್ಟ್ ಮಾಡಿದೀವಿ. ಮತ್ತೆ ಪೇಜಸ್ ಏನಿದೆ 3 ಪೇಜಸ್ ಇದೆ. ಇವಾಗ ಹೋಗಿ ನಾನು ಸೈಟ್ ಮ್ಯಾಪ್ ಆಡ್ ಮಾಡಲ್ಲ, ಜಸ್ಟ್ ನಾನು ತೋರಿಸ್ತೀನಿ ಹೆಂಗೆ ಅಂತ. ಓಕೆ, ಇವಾಗ ಸೈಟ್ ಮ್ಯಾಪ್ ಎಲ್ಲಿ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಯೋಸ್ಟ್ ಅಂತ ಒಂದು ಪ್ಲಗಿನ್ ಇರುತ್ತೆ. ಓಕೆ, ಸೊ ಇದು ನಿಮ್ಗೆ ಆನ್ ಪೇಜ್ ಎಸ್ಇಒ ಇದೆಲ್ಲ ನಿಮ್ಗೆ ಇದು ಮಾಡುತ್ತೆ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೀವು ನೋಡಿದೀವಿ ಹೆಂಗೆ ಆನ್ ಪೇಜ್ ಇದು ಯೋಸ್ಟ್ ಅಲ್ಲಿ ವರ್ಕ್ ಮಾಡೋದು ಅಂತ. ಇದನ್ನ ಪೇಡ್ ವರ್ಷನ್ ಇದ್ರೆ ದಟ್ ವಿಲ್ ಬಿ ಬೆಟರ್. ಬಟ್ ನಾವು ಫ್ರೀ ವರ್ಷನ್ ಅಲ್ಲೇ ತುಂಬಾ ವಿಷಯ ಮಾಡ್ಬೋದು. ಜಸ್ಟ್ ಐ ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಹೋಗಿ, ಸೊ ಈ ತರ ಬರುತ್ತೆ ನಿಮ್ಗೆ. ತುಂಬಾ ಫೀಚರ್ಸ್ ತುಂಬಾ ಬರುತ್ತೆ. ನಿಮ್ಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ XML ಸೈಟ್ ಮ್ಯಾಪ್ ಅಂತ ಒಂದಿದೆ ನೋಡಿ. ಸೊ XML ಅನ್ನೋದು ಒಂದು ಕೋಡಿಂಗ್ ತರ. ಓಕೆನಾ? ಸೊ ಈ ತರ ಇರುತ್ತೆ.
ಸೊ ಅದೇ ನೀವು ನಾರ್ಮಲ್ HTML CSS ಸೈಟ್ಗೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಇವಾಗ ನೋಡಿ ಇದರಲ್ಲಿ ಪೋಸ್ಟ್ ಎಷ್ಟಿದೆ ಅಂತ ಕ್ಲಿಕ್ ಮಾಡಿದ್ರೆ ಒಂದೇ ಒಂದು ಪೋಸ್ಟ್ ಇವಾಗ ನಾವು ಕ್ರಿಯೇಟ್ ಮಾಡಿದೇವಲ್ವ ಆ ಪೋಸ್ಟ್ ಇದೆ. ಜಸ್ಟ್ ಗೋ ಟು ಬ್ಯಾಕ್. ಇದ್ಮೇಲೆ ಪೇಜ್ ಒಂದಿದೆ. ಪೇಜ್ ಇದು ಒಂದೇ ಇರೋದು, ಬೇರೆ URLs ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಎರಡು ನಾವು ಡ್ರಾಫ್ಟ್ ಅಲ್ಲಿ ಇಟ್ಟಿದೀವಿ ಪೇಜಸ್, 2 ಪೇಜಸ್ ಡ್ರಾಫ್ಟ್ ಅಲ್ಲಿ ಇದೆ. ಇದು ಒಂದೇ ಪೇಜ್ ಇರೋದು ಸದ್ಯಕ್ಕೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೀವು ಬೇಕಾದ್ರೆ ಇಲ್ಲೇ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ ಓಪನ್ ನ್ಯೂ ಟ್ಯಾಬ್ ಕೊಟ್ರೆ ಇವಾಗ ಮೈನ್ ಪೇಜ್ ಮಾತ್ರನೇ ಇದು ಮೈನ್ ಪೇಜ್ ಆಗಿದೆ. ಇದು ಮೈನ್ ಪೇಜ್ ಮಾತ್ರನೇ ವರ್ಕ್ ಆಗ್ತದೆ. ಆಫ್ಟರ್ ದಟ್ ಜಸ್ಟ್ ಗೋ ಟು ಬ್ಯಾಕ್ ಅಗೇನ್. ಇವಾಗ ಅಟ್ಯಾಚ್ಮೆಂಟ್ ಅಂತ ಇದೆ. ಸೊ ಅಟ್ಯಾಚ್ಮೆಂಟ್ ಇಷ್ಟೊಂದಿದೆ, ಇದೆಲ್ಲ ರಿಮೂವ್ ಮಾಡ್ಬೇಕು. ಮೇ ಬಿ ಇದೆಲ್ಲ ಇಮೇಜಸ್ ಆಗಿರ್ಬೋದು. ಸೊ ಇದೆಲ್ಲ ನಾವು ರಿಮೂವ್ ಮಾಡಿ ಕ್ಲಿಯರ್ ಮಾಡ್ಬೇಕು. ಇಲ್ಲ ಅಂದ್ರೆ ಇದೆಲ್ಲ URL ನೋಡಿ, ಇದೆಲ್ಲ 60 URLs ಅಂತ ಇದೆ ಅಲ್ವಾ? ಸೊ ಇದೆಲ್ಲ URL ಆಗಿ ಕೌಂಟ್ ಮಾಡುತ್ತೆ. ಇದೆಲ್ಲ ರಿಮೂವ್ ಮಾಡ್ಬಿಟ್ಟು ಸ್ವಲ್ಪ ಕ್ಲಿಯರ್ ಆಗಿ ವೆಬ್ಸೈಟ್ ನ ಇಟ್ಕೋಬೇಕು. ಓಕೆ, ಜಸ್ಟ್ ಗೋ ಟು ದ ಬ್ಯಾಕ್ ಅಗೇನ್. ಕ್ಯಾಟಗರೀಸ್. ಕ್ಯಾಟಗರಿ ಅಂದ್ರೆ ಬ್ಲಾಗ್ ಅಲ್ಲಿ ಕ್ಯಾಟಗರಿ ಕ್ರಿಯೇಟ್ ಮಾಡ್ತೀರಾ ಅದೇ ರೀತಿಯಿಂದ ಏನಾದ್ರು ಇದ್ರೆ ಇಲ್ಲಿ ಕ್ಯಾಟಗರೀಸ್ ಬರುತ್ತೆ. ಆಮೇಲೆ ಟೆಸ್ಟಿಮೋನಿಯಲ್ ಕ್ಯಾಟಗರಿ. ಟೆಸ್ಟಿಮೋನಿಯಲ್, ಡಿಜಿಟಲ್ ಮಾರ್ಕೆಟಿಂಗ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಇದೆಲ್ಲ ಹೆಂಗಂದ್ರೆ ಇಲ್ಲಿಂದ ಬರ್ತದೆ. ನಾನು ತೋರಿಸ್ತೀನಿ. ಅದಕ್ಕೆ ನಾವು ಹೇಳೋದು ಫಸ್ಟ್ ಪೇಜಸ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ಕ್ಲಿಯರ್ ಆಗಿ ನಾವು ಸಬ್ಮಿಷನ್ ಮಾಡ್ಬೇಕು. ಇಲ್ಲಾಂದ್ರೆ ತುಂಬಾ ಎರರ್ಸ್ ಬರುತ್ತೆ. ಇವಾಗ ಈ ಪೇಜ್ ಇದೆ ಅಲ್ವಾ, ಇದು ನಾನು ಪ್ರಿವ್ಯೂ ಓಪನ್ ಮಾಡ್ತೀನಿ. ನಾನು ಅದಕ್ಕೆ ಇದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ನೋಡಿದ್ರೆ ಕೋರ್ಸಸ್ ಅಂತ ಇದು ಇದೆ. ಬಟ್ ಆಕ್ಚುಲಿ ನೋಡಿದ್ರೆ ಇದು ಅಮೇಜ್ ಇನ್ಸ್ಟಿಟ್ಯೂಟ್ ನ ನಾವು ಸ್ವಲ್ಪ ಡೂಪ್ಲಿಕೇಶನ್ ಮಾಡಿದೀವಿ. ಓಕೆ, ಸೊ ಇಲ್ಲಿ ಬಂದ್ರೆ ನೋಡಿ ಅಮೇಜ್ ಓಪನ್ ಮಾಡ್ತೀನಿ, ಅವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಮೇಜ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಇಷ್ಟು ಕೋರ್ಸಸ್ ಇದೆ. ಆಕ್ಚುಲಿ ಇದೇ ಸೈಟ್ ಮ್ಯಾಪ್ ಇಲ್ಲಿ ಡೂಪ್ಲಿಕೇಶನ್ ತೋರಿಸ್ತಾ ಇದೆ. ನೋಡಿ ಇದು ಡಿಜಿಟಲ್ ಮಾರ್ಕೆಟಿಂಗ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ನಾನು ಇದು ಓಪನ್ ಮಾಡ್ತೀನಿ, ಗ್ರಾಫಿಕ್ ಡಿಸೈನ್ ಓಪನ್ ಮಾಡ್ತೀನಿ. ನೋಡಿ ಮತ್ತೆ ಅದೇ ಪೇಜೇ ಓಪನ್ ಆಗ್ತದೆ, ನಾವು ಇದೆಲ್ಲ ಕ್ಲಿಯರ್ ಆಗಿ ಎಲ್ಲ ಸೆಟ್ ಮಾಡ್ಬೇಕು. ಈ ತರ ಎಲ್ಲ ಬರಬಾರ್ದು. ಡೂಪ್ಲಿಕೇಶನ್ URLs ಇದೆಲ್ಲ ಯಾವ್ದು ಬರಬಾರ್ದು. ಆಕ್ಚುಲ್ ಅಲ್ಲಿ ನಮ್ಗೆ ಬೇಕಾಗಿರೋದು ಒಂದು ಹೋಮ್ ಪೇಜ್, ಅಬೌಟ್ 4 pages. ಒಂದು ಹೋಮ್ ಪೇಜ್, ಅಬೌಟ್ ಅಸ್, ಕೋರ್ಸಸ್ ಏನೇನ್ ಮಾಡ್ತಾ ಇದ್ವಿ, ಗ್ಯಾಲರಿ, ಪ್ಲೇಸ್ಮೆಂಟ್ಸ್ ಇದೆಲ್ಲ. ಸೊ ಇದು ಮಾತ್ರನೇ ನಮ್ಗೆ ಬೇಕಾಗಿದೆ. ಬ್ಲಾಗ್ ಒಂದು ಕಾಂಟ್ಯಾಕ್ಟ್ ಇಷ್ಟೇ ಬೇಕಾಗಿದೆ. ಬಟ್ ನಾವು ಏನ್ ಮಾಡಿದೀವಿ ಅಂದ್ರೆ ಕೋರ್ಸ್ಗೆ ಇವಾಗ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಲ್ಯಾಂಡಿಂಗ್ ಪೇಜ್ ಇದು ಮಾಡಿದೀವಿ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವು ಕ್ಯಾಟಗರಿ ಒಂದು ಸೆಟ್ ಮಾಡಬೇಕು, ಬ್ಲಾಗ್ ಕ್ಯಾಟಗರಿ. ಇದೆಲ್ಲ ಸೆಟ್ ಮಾಡಾದ್ಮೇಲೆ ನಾವು ಸೈಟ್ ಮ್ಯಾಪ್ ಸಬ್ಮಿಷನ್ ಮಾಡಬೇಕು. ಸೈಟ್ ಮ್ಯಾಪ್ ಅಂದ್ರೆ ಏನಿಲ್ಲ, ಇದೇ ಸೈಟ್ ಮ್ಯಾಪ್. ನಾನು ಬ್ಯಾಕ್ ಹೋಗ್ತೀನಿ. ಸೊ ಇಲ್ಲಿ ಬಂದಿದೆ ಅಲ್ವಾ, ಇದನ್ನ ಕಾಪಿ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿದೆ ಅಲ್ವಾ ಸೈಟ್ ಮ್ಯಾಪ್ ಅಂತ, ಇಲ್ಲಿ ನೀವು ಆಡ್ ಮಾಡ್ಬೇಕು ಸೈಟ್ ಮ್ಯಾಪ್ ಅಂತ. ಓಕೆ, ಈ ತರ ನೋಡಿ, ಇಷ್ಟೊಂದು ಬೇಕಾಗಿಲ್ಲ. ಸೊ ಇಲ್ಲಿಂದ ನಾನು ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡ್ಬಿಟ್ಟು ಜಸ್ಟ್ ಸಬ್ಮಿಟ್ ಅಂತ ಕೊಟ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ ಸೈಟ್ ಮ್ಯಾಪ್ ಇಂಡೆಕ್ಸಿಂಗ್ ತಗೊಳುತ್ತೆ. ಒನ್ಸ್ ನೀವು ಸೈಟ್ ಮ್ಯಾಪ್ ಕೊಟ್ಟಾದ್ಮೇಲೆ ಇಲ್ಲಿ ಏನೇನಿದೆ ನೋಡಿ, ಎಷ್ಟು ಪೇಜಸ್ ಇದೆ, ಏನೇನು ಪೋಸ್ಟ್ ಇದೆ, ಇದೆಲ್ಲ ಗೂಗಲ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ, ಪೈಂಟ್ ಇಲ್ಲಿದೆ ಪೈಂಟ್. ಸೊ ಇಲ್ಲಿ ನಾನು ತೋರಿಸ್ದೆ ಅಲ್ವಾ, ಫಸ್ಟ್ ನೀವು ಒಂದು 10 ಪೇಜ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಕಂಟೆಂಟ್ ಆನ್ ಪೇಜ್ ಎಲ್ಲ ಪಕ್ಕಾ ಮಾಡಬೇಕು. ಆಮೇಲೆ ಕ್ರಾಲಿಂಗ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ನೀವಾದ್ರೂ ಸೈಟ್ ಮ್ಯಾಪ್ ಕ್ಲಿಯರ್ ಆಗಿ ಸಬ್ಮಿಷನ್ ಮಾಡಬೇಕು. ಕ್ಲಿಯರ್ ಸೈಟ್ ಮ್ಯಾಪ್ ಆದ್ಮೇಲೆ ಒಂದೊಂದಾಗ ಎಲ್ಲಾ ಪೇಜಸ್ ಇಂಡೆಕ್ಸಿಂಗ್ ಆಗುತ್ತೆ. ಸೈಟ್ ಮ್ಯಾಪ್ ಆದ್ಮೇಲೆ ಹೋಮ್ ಅಬೌಟ್ ಏನೇನಿದೆ ಅದೆಲ್ಲ ಕ್ಲಿಯರ್ ಆಗಿ ಇಂಡೆಕ್ಸಿಂಗ್. ಫಸ್ಟ್ ನೀವು ಸೈಟ್ ಮ್ಯಾಪ್ ಕ್ಲಿಯರ್ ಆಗಿ ನೋಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಇವಾಗ ನಾನು ಏನ್ ಮಾಡ್ತೀನಿ, ಇದ್ರಲ್ಲಿ ಏನೇನ್ ಪೇಜಸ್ ಇದೆಯೋ ಅದೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಪಕ್ಕಾ ಸೈಟ್ ಮ್ಯಾಪ್ ನಾಳೆ ಸಬ್ಮಿಷನ್ ಮಾಡೋಣ. ಸಬ್ಮಿಷನ್ ಮಾಡಾದ್ಮೇಲೆ ಅದು ಹೆಂಗೆ ರ್ಯಾಂಕಿಂಗ್ ಆಗ್ತದೆ, ಮತ್ತೆ ನಾನು 2-3 ಬ್ಲಾಗ್ ಪೋಸ್ಟ್ ನಿಮ್ಗೆ ಆಡ್ ಮಾಡಿ ತೋರಿಸ್ತೀನಿ. ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ವಾ? ಇವಾಗ ನಾನು BDM ವೆಬ್ಸೈಟ್, ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್ ಇದೆ ಅಲ್ವಾ, ಅದು ನಾನು ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇದು ಕ್ಲೋಸ್ ಮಾಡ್ತೀನಿ, ಯಾಕಂದ್ರೆ ಇದು ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡಬೇಕು. ಕರೆಕ್ಷನ್ ಮಾಡಾದ್ಮೇಲೆ ಮಾಡಿದ್ರೆ ದಟ್ ವಿಲ್ ಬಿ ಬೆಟರ್. ಸೈನ್ ಔಟ್ ಮಾಡ್ತೀನಿ. ಸೊ ಇದೆಲ್ಲ ಇವಾಗ ಸೈನ್ ಔಟ್ ಮಾಡ್ಬಿಟ್ಟು ನಾವು ಫಸ್ಟ್ ಇಂದ ಮಾಡಬೇಕು. ನಾನು
ಸ್ಟಾಪ್ ಸ್ಕ್ರೀನ್ ಮಾಡ್ತೀನಿ, ಮತ್ತೆ BDM ಓಪನ್ ಮಾಡ್ತೀನಿ. ಸೊ ನಿಮ್ಗೆ ಲೈವ್ ಆಗಿ ತೋರ್ಸೋಣ ಅಂತ ನಾನು ಇಷ್ಟೊಂದು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಈಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ವಾ ಕ್ಲಿಯರ್ ಆಗಿ, ಸೊ ಅದಕ್ಕೋಸ್ಕರ. ಸರ್ ಬ್ಲಾಕ್ ಚೈನ್ ಟಾಪಿಕ್ ಏನಾದ್ರು ಗೊತ್ತಾ ಸರ್ ನಮ್ಗೆ? ಬ್ಲಾಕ್ ಚೈನ್ ಟೆಕ್ನಾಲಜಿ. ಬ್ಲಾಕ್ ಚೈನ್ ಟೆಕ್ನಾಲಜಿ ನಾನು ಕೇಳ್ತೀನಿ. ಯಾಕೆ ಕೋರ್ಸ್ ಬೇಕಾ ನಿಮ್ಗೆ? ಇಲ್ಲ ಸರ್, ಅದು ಒಂದು ಕಾಲ್ ಬಂದಿತ್ತು ನನಗೆ ಇಂಟರ್ವ್ಯೂದು. SE ಅನಲಿಸ್ಟ್ ಆಗಿ ಬಂದಿತ್ತು, ಬಟ್ ಬ್ಲಾಕ್ ಚೈನ್ ಅದು ಐಡಿಯಾ ಇರಲಿಲ್ಲ, ಅದನ್ನ ಕೇಳಿದ್ರು. ಅದಕ್ಕೆ ನಾನು ಫಸ್ಟ್ ಟೈಮ್ ಹೇಳ್ತೀನಿ, ಅಂದ್ರೆ ಕೇಳಿದ್ದೀನಿ, ಬಟ್ ವರ್ಕ್ ಅದು ಡೀಟೇಲ್ಸ್ ಇನ್ ಡೀಟೇಲ್ ಏನು ಗೊತ್ತಿರಲಿಲ್ಲ ಸರ್. ನಾನು ಹೇಳ್ತೀನಿ. ಓಕೆ ಸರ್. ಇವಾಗ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಸೊ ಇದು ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್. ನಾನು ಇದನ್ನ ಓಪನ್ ಮಾಡ್ತೀನಿ, ಸರ್ಚ್ ಕನ್ಸೋಲ್. ಓಕೆ, ಸೊ ಇದರಲ್ಲಿ ಡೇಟಾಸ್ ತುಂಬಾ ಇರುತ್ತೆ. ನಮ್ಗೆ ಇದರಲ್ಲಿ ಲರ್ನ್ ಮಾಡೋದಕ್ಕೆ ತುಂಬಾ ಡೇಟಾಸ್ ಇರುತ್ತೆ. ಸೊ ಇದರಲ್ಲಿ ನೋಡಿ, ಇದರಲ್ಲಿ ಪರ್ಫಾರ್ಮೆನ್ಸ್ ಇದೆಲ್ಲ ನೋಡಿ. ಪರ್ಫಾರ್ಮೆನ್ಸ್ ಇದು ಇಷ್ಟೊಂದಿದೆ, ಕ್ಲಿಕ್ಸ್ ಎಲ್ಲ ಜಾಸ್ತಿ ಇದೆ, ಪರ್ಫಾರ್ಮೆನ್ಸ್ ಎಲ್ಲ ಜಾಸ್ತಿ ಇದೆ. ಸೊ 3 months 7 days ಈ ತರ ನೀವು ಇದೆಲ್ಲ ನೋಡ್ಬೋದು. ಓಕೆ, ಸೊ 7 days ಅಲ್ಲಿ ಇಷ್ಟೊಂದಿದೆ ಪರ್ಫಾರ್ಮೆನ್ಸ್ ವೈಸ್. ಸೊ ಇದೆಲ್ಲ ಕೀವರ್ಡ್ಸ್. ಸೊ ಕೀವರ್ಡ್ಸ್ ಏನೇನು, ಕೀವರ್ಡ್ಸ್ಗೆ ಏನೇನು ಕ್ಲಿಕ್ಸ್ ಬರ್ತದೆ ಇದೆಲ್ಲ ನಿಮ್ಗೆ ಇಲ್ಲಿದೆ. ಸೊ ಇಲ್ಲಿ ಇವಾಗ ಸೈಟ್ ಮ್ಯಾಪ್ ನಾವು ಸಬ್ಮಿಷನ್ ಮಾಡೋಣ. ಸೊ ಸೈಟ್ ಮ್ಯಾಪ್ ಆಲ್ರೆಡಿ ಸಬ್ಮಿಷನ್ ಮಾಡಿದ್ವಿ. ಸಬ್ಮಿಷನ್ ಮಾಡಿದ್ವಿ. ಇವಾಗ ಇದು ಹೆಂಗೆ ಸಬ್ಮಿಷನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇದರಲ್ಲಿ ಪೇಜ್ ಪೋಸ್ಟ್ ಎಲ್ಲ ತುಂಬಾ ಇದೆ. ಪ್ರಾಸೆಸ್ ಎಲ್ಲ ಸೇಮೇ. ಸೊ ಹೆಂಗಂದ್ರೆ ಈ ಸೆಷನ್ ರೆಕಾರ್ಡ್ ಆಗ್ತದಲ್ವಾ, ಇದು ನಾನು ನಿಮ್ಗೆ ಇದು ಮಾಡ್ತೀನಿ. ಓಕೆ, ಸೊ ಇದರಲ್ಲಿ ನಾನು ಡೈರೆಕ್ಟ್ ಆಗಿ ಸೈಟ್ ಮ್ಯಾಪ್ ಹೋಗ್ತೀನಿ, ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ತೀನಿ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಲಾಗ್ ಪೋಸ್ಟ್ ಡೈಲಿ ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಇರ್ತೀರಲ್ವಾ, ಅದೇ ನೀವು ಪ್ರಾಪರ್ ಆಗಿ ಸೈಟ್ ಮ್ಯಾಪ್ ಎಲ್ಲ ಸಬ್ಮಿಷನ್ ಮಾಡ್ಬೇಕು. ಇದು ಸೈಟ್ ಮ್ಯಾಪ್, ಇದೆಲ್ಲ ಗೊತ್ತಲ್ವಾ. ಸೊ ಪೇಜಸ್ ಅಂದ್ರೆ ಏನು, ಪೋಸ್ಟ್ ಅಂದ್ರೆ ಏನು, ಇದನ್ನ ಕಾಪಿ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸಬ್ಮಿಷನ್ ಮಾಡೋದು. ಸೊ ಒನ್ಸ್ ಸಬ್ಮಿಷನ್ ಮಾಡಾದ್ಮೇಲೆ ಈ ತರ ಬರುತ್ತೆ. ಓಕೆ, ಸೈಟ್ ಮ್ಯಾಪ್ ಸಬ್ಮಿಷನ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಓಕೆ, ಸೊ ಇದು ಸೈಟ್ ಮ್ಯಾಪ್. ಮತ್ತೆ ಪೇಜಸ್ ಏನೇನಿದೆ ಇದೆಲ್ಲ ಇಲ್ಲಿರುತ್ತೆ. 107 pages ಇಂಡೆಕ್ಸ್ ಆಗಿದೆ. ಇದೆಲ್ಲ ನಾರ್ಮಲ್ ಆಗಿ ಇರೋದು ವರ್ಡ್ ಪ್ರೆಸ್ ಅಲ್ಲಿ ಇರೋ ಎರರ್ಸ್. ಇದೆಲ್ಲ ನಾವು ಡೆವಲಪರ್ ಹೆಲ್ಪ್ ಇಂದ ನಾವು ಕ್ಲಿಯರ್ ಮಾಡ್ಬೋದು, ಬೇಕಾದ್ರೆ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಏನಾದ್ರು ಎರರ್ ಇದ್ರೆ ರೆಡ್ ಕಲರ್ ಅಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ವಿಡಿಯೋಸ್ ಅಂತ ಇದೆ. ವಿಡಿಯೋ ಅಂದ್ರೆ ನೀವು ಎಂಬೆಡ್ ಮಾಡಿ ಇಡ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಈ ತರ ಒಂದು ಕೀವರ್ಡ್ ಹೊಡೆದ್ಬಿಟ್ಟು ಇಲ್ಲಿ ವಿಡಿಯೋಸ್ ಅಂತ ಹೋಗ್ತೀನಿ. ನಾನು ನೆನ್ನೆನೆ ಹೇಳಿದೆ ಅಲ್ವಾ ನೋಡಿ, ಇದು anuva.com ಅಂತ ಇದೆ. ಇಲ್ಲಿ ವಿಡಿಯೋಸ್ ಎಂಬೆಡ್ ಮಾಡಿರ್ತಾರೆ, ಒಳಗಡೆ ಇಟ್ಟಿರ್ತಾರೆ ಹಿಡನ್ ಆಗಿ. ಆ ತರ ಪೇಜಸ್ ಎಷ್ಟೊಂದಿದೆ ಅಂತ 0 ಅಂತ ಇದೆ. ನಾನು ಯಾವುದೇ ಎಂಬೆಡ್ ಮಾಡಿಲ್ಲ. ಎಂಬೆಡ್ ಮಾಡಿದ್ರೆ ಇಲ್ಲಿ ತೋರಿಸ್ತಾರೆ. ಓಕೆ, ಸೈಟ್ ಮ್ಯಾಪ್ ಆಲ್ರೆಡಿ ಇಲ್ಲಿ ಇವಾಗ ಜಸ್ಟ್ ನಾವು ಸಬ್ಮಿಟ್ ಮಾಡಿದೀವಿ. 150 pages ಅಂತ ಇದೆ. ರಿಮೂವಲ್, ಕಂಟೆಂಟ್ ರಿಮೂವಲ್. ಏನಾದ್ರು ಇವಾಗ ಫಾರ್ ಎಕ್ಸಾಂಪಲ್ ಟೆಂಪರರಿ ಆಗಿ ಏನಾದ್ರು ರಿಮೂವಲ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಟೆಂಪರರಿ ದಿಸ್ URL. ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಸ್ಪೆಸಿಫಿಕ್ ಪೋಸ್ಟ್ ಇಲ್ಲ ಪೇಜಸ್ ಏನಾದ್ರು ರಿಮೂವ್ ಮಾಡ್ಬೇಕಂದ್ರೆ ಜಸ್ಟ್ ಎಂಟರ್ URL, ಯು ಕ್ಯಾನ್ ರಿಮೂವ್. ನೆಕ್ಸ್ಟ್ ಕೊಟ್ರೆ ರಿಮೂವ್ ಆಗುತ್ತೆ. ಇಲ್ಲ ರಿಮೂವ್ ಆಲ್ URLs ವಿತ್ ಪ್ರಿಫಿಕ್ಸ್. ಸೊ ಕಂಪ್ಲೀಟ್ ಸೈಟೇ ರಿಮೂವ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ವೆಬ್ಸೈಟ್ URL ಕೊಟ್ಬಿಟ್ಟು ರಿಮೂವ್ ಮಾಡಬಹುದು. ಸೊ ಗೂಗಲ್ ಇಂದ ರಿಮೂವ್ ಆಗ್ಬಿಡುತ್ತೆ ಆ ವೆಬ್ಸೈಟ್. ಓಕೆ, ಡೇಟಾಸ್ ಯಾವ್ದು ಸಿಗಲ್ಲ. ದಿಸ್ ಇಸ್ ಕಾಲ್ಡ್ ರಿಮೂವಲ್. ಔಟ್ಡೇಟೆಡ್ ಕಂಟೆಂಟ್ ಏನಾದ್ರು ಇದ್ರೆ ಇಲ್ಲಿ ತೋರಿಸ್ತಾರೆ. ಸೊ ಇದೆಲ್ಲ ನಾರ್ಮಲ್. ಓಕೆ, ಸೊ ಆಮೇಲೆ ಇಲ್ಲಿ ನಿಮ್ ವೆಬ್ಸೈಟ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಕೋರ್ ವೆಬ್ ವೈಟಲ್ ಅಂದ್ರೆ ಏನಿಲ್ಲ. ಸೊ ಇಲ್ಲಿ ಇಷ್ಟೊಂದಿದೆ. ಪುವರ್ URLs 45 ಇದೆ, ಮತ್ತೆ ಗುಡ್ URLs 0 ಅಂತ ಇದೆ. ಇದೇನಂದ್ರೆ ನಿಮ್ ವೆಬ್ಸೈಟ್ ಸ್ಪೀಡ್ ಇಶ್ಯೂಸ್ ಎಲ್ಲ ಏನೇನಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಪೀಡ್ ಅನ್ನೋದು ವೆಬ್ಸೈಟ್ ಎಷ್ಟು ಚೆನ್ನಾಗಿ
ರ್ಯಾಂಕ್ ಆಗ್ತದೆ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಕ್ವಿಕ್ ಆಗಿ ಲೋಡ್ ಆಗ್ತದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವೆಲ್ಲ ಚೆನ್ನಾಗಿ ಮಾಡಿ SEO ಎಲ್ಲ ಚೆನ್ನಾಗಿ ಮಾಡಿದಿರ, ಎಲ್ಲ ಮಾಡಿ ನಿಮ್ ವೆಬ್ಸೈಟ್ ಲೋಡಿಂಗ್ ಇಶ್ಯೂ ಇದ್ರೆ ಖಂಡಿತ ನಿಮ್ ವೆಬ್ಸೈಟ್ ರ್ಯಾಂಕೇ ಆಗಲ್ಲ. ಓಕೆ, ಸೆಕೆಂಡ್ ಗೂಗಲ್ ಆಡ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಲ್ಲ. ಸೊ ಅದಕ್ಕೆ ನೀವು ಇದೆಲ್ಲ ಕ್ಲಿಯರ್ ಮಾಡಬೇಕು. ಆಮೇಲೆ HTTPS. ಸೊ ಎಲ್ಲ URLs HTTPS, ದಟ್ ಮೀನ್ಸ್ ಸೆಕ್ಯೂರ್ SSL ಅಲ್ಲೇ ಇದೆ. ಸೊ ಇದು ಏನು ಎರರ್ಸ್ ಏನಿಲ್ಲ. ಬ್ರೀಡ್ ಕ್ರಮ್ ಅಂದ್ರೆ ಏನಿಲ್ಲ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಬ್ರೀಡ್ ಕ್ರಮ್ ಅಂದ್ರೆ ನೋಡಿ ಇಲ್ಲಿದೆ ಅಲ್ವಾ, anuva.com ಬ್ಲಾಗ್ ಪೋಸ್ಟ್ ಆಮೇಲೆ ಬೆಸ್ಟ್. ಸೊ ದಿಸ್ ಇಸ್ ಕಾಲ್ಡ್ ಅ ಬ್ರೀಡ್ ಕ್ರಮ್. ಫಾರ್ ಎಕ್ಸಾಂಪಲ್ ನಾನೊಂದು ವೆಬ್ಸೈಟ್ ಓಪನ್ ಮಾಡ್ತೀನಿ, ಬೆಸ್ಟ್ ಬೈ ಅಂತ. ಇದು ಫಾರಿನ್ ವೆಬ್ಸೈಟ್, ಇದು US ಮತ್ತೆ ಕೆನಡಾ. ನಾನು US ಹೋಗ್ತೀನಿ. ಇದೇ ಒಂದು ಕಾಮರ್ಸ್ ವೆಬ್ಸೈಟ್ ತರ. ಓಕೆ, ಸೊ ನಾರ್ಮಲ್ ಆಗಿ ನೀವು SEO ಯೂಸ್ ಮಾಡುವಾಗ ಇದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ ಬ್ರೀಡ್ ಕ್ರಮ್. ಇವಾಗ ನಾರ್ಮಲ್ ಆಗಿ ನೀವು HTML CSS ಸೈಟ್ ಅಲ್ಲಿ ನೀವೇ ಮಾಡ್ಬೇಕು. ಇದು ಈ ಪೇಜ್ ಇಂದ ಈ ಪೇಜ್ ಲಿಂಕ್ ಆಗ್ತದೆ ಅಂತ ಇದೆಲ್ಲ ನೀವೇ ಮಾಡ್ಬೇಕು. ಸೊ ಇದರಲ್ಲಿ ನೋಡಿ, ನಾನು ಸುಮ್ಮನೆ ಯಾವ್ದೋ ಒಂದು ಕ್ಲಿಕ್ ಮಾಡ್ತೀನಿ. ಓಕೆ, ಲ್ಯಾಪ್ಟಾಪ್ ಕ್ಲಿಕ್ ಮಾಡ್ತೀನಿ. ಲ್ಯಾಪ್ಟಾಪ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಯಾವ್ದೋ ಒಂದು ಲ್ಯಾಪ್ಟಾಪ್ಸ್ ನಾವು ಇದು ಮಾಡೋಣ. ಇವಾಗ ನೋಡಿ, ಇದೇ ಬ್ರೀಡ್ ಕ್ರಮ್ ಬೆಸ್ಟ್ ಬೈ. ನಾನು ವೆಬ್ಸೈಟ್ ಒಳಗಡೆ ಬಂದು ಆಮೇಲೆ ಈ ಪೇಜಿಗೆ ಬಂದಿದ್ದೀನಿ, ಈ ಪೇಜಿಗೆ ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ. ದಿಸ್ ಇಸ್ ಕಾಲ್ಡ್ ಬ್ರೀಡ್ ಕ್ರಮ್. ಇವಾಗ ಈ ತರ ವೆಬ್ಸೈಟ್ಗೆ ನೀವು ಕೋಡಿಂಗ್ ಎಲ್ಲ ಮಾಡ್ಬೇಕು, PHP ಅಲ್ಲಿ ಕೋಡಿಂಗ್ ಎಲ್ಲ ಮಾಡಿ ಇದನ್ನ ನೀವು ಸಪರೇಟ್ ಕ್ರಿಯೇಟ್ ಮಾಡ್ಬೇಕು ಕಾಮರ್ಸ್ಗೆ. ಬಟ್ ನಾವು ಯೂಸ್ ಮಾಡ್ತಾ ಇರೋದು ಸ್ಟಾಟಿಕ್ ವೆಬ್ಸೈಟ್ ಅಲ್ವಾ. ಸ್ಟಾಟಿಕ್ ವೆಬ್ಸೈಟ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಕ್ರಿಯೇಟ್ ಆಗ್ಬಿಡುತ್ತೆ. ವೆಬ್ಸೈಟ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನಾನು ಜಸ್ಟ್ ಕೋರ್ಸ್ ಅಂತ ಹೋಗ್ಬಿಟ್ಟು ಸುಮ್ಮನೆ UI/UX ಅಂತ ಹೊಡಿತೀನಿ ನೋಡಿ. ಸೊ ಇಲ್ಲಿಂದ ಇಲ್ಲಿ ಅಂತ, ಸೊ ಈ ತರ URLs ಇಲ್ಲಿ ತೋರಿಸುತ್ತೆ. ಓಕೆ, ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಬ್ಯಾಕ್ ಹೋಗ್ತೀನಿ. ಸೊ ಈ ತರ ಕ್ಲಿಕ್ ಮಾಡಿದ್ರೆ, ಸೊ ನಮ್ದು ವೆಬ್ಸೈಟ್ ಇಲ್ಲಿ ಇದೆ ಅಲ್ವಾ. ಇದು ನೋಡಿ, ಇದು ಮೈನ್ URL ನೋಡಿ, ಇದು ಮೈನ್ ಪೇಜ್, ಇದು ಸಬ್ ಪೇಜಸ್. ಸೊ ಇದು ಆದ್ಮೇಲೆ ಒಂದು ಆರೋ ಮಾರ್ಕ್ ಇದೆ, ಇಲ್ಲಿಂದ ಈ ಪೇಜಿಗೆ ಹೋಗ್ತದೆ ಅಂತ. ಇದು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ನೀವು SEO ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದ್ರೆ ನೀವೇ ಕ್ರಿಯೇಟ್ ಮಾಡ್ಬೇಕು. ಇವಾಗ HTML CSS ವೆಬ್ಸೈಟ್ ಎಲ್ಲ ನೀವೇ ಕ್ರಿಯೇಟ್ ಮಾಡ್ಬೇಕು. ಓಕೆ, ಈ ತರ ಕಾಮರ್ಸ್ಗೂ ನೀವೇ ಕ್ರಿಯೇಟ್ ಮಾಡೋ ತರ ಇರುತ್ತೆ. ರೈಟ್, ದಿಸ್ ಇಸ್ ಕಾಲ್ಡ್ ಅ ಬ್ರೀಡ್ ಕ್ರಮ್. ಓಕೆ, ಆಮೇಲೆ ಲಿಂಕ್ಸ್. ಇದು ಮ್ಯಾನುವಲ್ ಏನಾದ್ರು ಆಕ್ಷನ್ಸ್ ಏನಾದ್ರು ಇದ್ರೆ ನೀವು ಇದು ಮಾಡ್ಬೋದು. ಅದೇ ತರ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಏನು ಇಲ್ಲ. ಲಿಂಕ್ಸ್ ಅಂತ ಇದೆ, ಎಷ್ಟು ಬ್ಯಾಕ್ ಲಿಂಕ್ಸ್ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು. ಬ್ಯಾಕ್ ಲಿಂಕ್ಸ್ ನಾನು ಡೀಟೇಲ್ ಆಗಿ ಹೇಳ್ತೀನಿ, ಏನೇನಿದೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದೆಲ್ಲ ಬ್ಯಾಕ್ ಲಿಂಕ್ಸ್. ನಿಮ್ ವೆಬ್ಸೈಟ್ ಅಲ್ಲಿ ಯಾವ ಬ್ಯಾಕ್ ಲಿಂಕ್ಸ್ ಇದೆ ಅಂತ ನೀವು ನೋಡಕ್ಕಾಗತ್ತೆ, ಬೇರೆ ಒಬ್ರು ವೆಬ್ಸೈಟ್ ಅಲ್ಲಿ ನೋಡಕ್ಕಾಗಲ್ಲ. ನಿಮ್ ವೆಬ್ಸೈಟ್ ಅಲ್ಲಿ ಏನೇನ್ ಎಷ್ಟು ಬ್ಯಾಕ್ ಲಿಂಕ್ಸ್ ಇದೆ ಇದೆಲ್ಲ ನೋಡ್ಬೋದು. ಸೆಟ್ಟಿಂಗ್ಸ್ ಅಲ್ಲಿ ಓನರ್ ವೆರಿಫಿಕೇಶನ್ ಫಸ್ಟೇ ನಾವು ಮಾಡಿದೀವಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಸೊ ಅದೆಲ್ಲ ಇಲ್ಲಿ ಇರುತ್ತೆ. ಓಕೆ, ಸೊ ಓನರ್ ವೆರಿಫಿಕೇಶನ್ ನಾವು ಮಾಡಿದೀವಿ, ಯೂಸರ್ ಪರ್ಮಿಷನ್, ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇದೆಲ್ಲ ಇಲ್ಲಿ ಇರುತ್ತೆ. ಇದು ಸಬ್ಮಿಟ್ ಫೀಡ್ಬ್ಯಾಕ್ ಅಬೌಟ್ ಸರ್ಚ್ ಕನ್ಸೋಲ್. ಇವಾಗ ಇಲ್ಲಿ ಬ್ರೀಡ್ ಕ್ರಮ್ ಇದೆ ಅಲ್ವಾ, ಇದು ನಾಳೆ ನೋಡೋಣ. ಇದು ಹೆಂಗಂದ್ರೆ ನಿಮ್ಗೆ ವೆಬ್ಸೈಟ್ ಸ್ಪೀಡು ಅದು ಹೆಂಗೆ ಚೆಕ್ ಮಾಡೋದು ಈ ತರ ಹೋಗುತ್ತೆ, ಸ್ವಲ್ಪ ಡೀಟೇಲಿಂಗ್ ಆಗಿ ಹೋಗುತ್ತೆ. ಸೊ ಅದು ನಾವು ನಾಳೆ ನೋಡೋಣ. ಅದು ಒಂದ್ ಸೆಟ್ ಆಫ್ ಸಿಲೆಬಸ್ ತರ ಹೋಗುತ್ತೆ, ಅದು ನಾವು ನಾಳೆ ನೋಡೋಣ. ಇದುವರೆಗೂ ಅರ್ಥ ಆಯ್ತಾ ನಿಮ್ಗೆ? ಸೊ ನಾಳೆ ನಾನು ಏನ್ ಮಾಡ್ತೀನಿ, ನಮ್ ಸಿಲೆಬಸ್ ಏನಿದೆ ಅಂದ್ರೆ MP ಡಿಜಿಟಲ್ ಮಾರ್ಕೆಟಿಂಗ್ ಪೇಜಸ್ ಎಲ್ಲ ಕರೆಕ್ಷನ್ ಮಾಡ್ಬಿಟ್ಟು ಪ್ರಾಪರ್ ಆಗಿ ಸೈಟ್ ಮ್ಯಾಪ್ ಸಬ್ಮಿಷನ್ ಮಾಡೋಣ. ಸೈಟ್ ಮ್ಯಾಪ್ ಮಾಡಾದ್ಮೇಲೆ ಅದರಲ್ಲಿ ನಾವು ಇದು ಬ್ರೀಡ್ ಕ್ರಮ್, ಇದೆ ಸ್ಪೀಡ್ ಇಶ್ಯೂಸ್ ಏನೇನಿದೆ ಅದೆಲ್ಲ ನಾನು ನಾಳೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ರೈಟ್, ಸೊ ಅದು ನಾವು ಪ್ರಾಪರ್ ಆಗಿ ಸಬ್ಮಿಷನ್ ಮಾಡ್ಬಿಟ್ಟು ಅದೇ ವೆಬ್ಸೈಟ್ ಗೆ ನಾವು ಬ್ಯಾಕ್ ಲಿಂಕ್ ಹೆಂಗ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೆಂಗ್ ಮಾಡೋದು ಅಂತ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೋಡೋಣ. ಹಿಂಗ್ ಮಾಡಿದ್ರೆ ನಿಮ್ಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈಸಿಯಾಗಿ. ಸೊ ಆ ತರ ಮಾಡ್ಕೊಂಡು ಹೋಗೋಣ. ಇದು ಹೆಂಗಿದ್ರೆ ಇದು ನಿಮ್ಗೆ ಅಪ್ಲೋಡ್ ಆಗುತ್ತೆ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ, ನೀವು ಅದರಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ಸರ್. ಇದು ನೋಟ್ಸ್ PDF ಕಳಿಸ್ತೀರಾ ಸರ್? ಸರ್ಚ್ ಕನ್ಸೋಲ್ PDF ಏನಿಲ್ಲ, ಅದೊಂದು ಸ್ಮಾಲ್ PDF ತರ ಇದೆ, ಅದು ಬೇಕಾದ್ರೆ ಕಳಿಸ್ತೇನೆ. ಓಕೆ, ಅದು ಕಳಿಸ್ತೀನಿ. ಬಟ್ ಇದು ವಿಡಿಯೋಸ್ ನೀವು ನೋಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ ಬೇಕಾದ್ರೆ. ಯೂಟ್ಯೂಬ್ ಅಲ್ಲೇ ಇರುತ್ತಾ ಸರ್? ಇರುತ್ತೆ, ನೇನೇ ಅಪ್ಲೋಡ್ ಮಾಡಿದ್ದೀನಿ, ಇದನ್ನು ಅಪ್ಲೋಡ್ ಆಗುತ್ತೆ. ಓಕೆನಾ, ನಿಮ್ ರೆಫರಲ್ಗೆ ನೀವು ಅದು ಯೂಸ್ ಮಾಡಿ. ಮತ್ತೆ ಬೇರೆ ಸ್ಟೂಡೆಂಟ್ಸ್ಗೆ ರೆಫರಲ್ ಕೇಳ್ತಾರಲ್ವಾ, ಅವ್ರಿಗೂ ಅದು ಯೂಸ್ ಆಗುತ್ತೆ. ಸರಿನಾ? ಓಕೆ, ನಾಳೆ ಮೀಟ್ ಮಾಡೋಣ, ಸೇಮ್ ಟೈಮಿಂಗ್ ಮೀಟ್ ಮಾಡೋಣ.
ಓಕೆ, ಓಕೆ ಸರ್. ಥ್ಯಾಂಕ್ ಯು, ಬಾಯ್.